ಇವತ್ತು ರೈತರು ಇರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು ಹಾಗೂ ನಗರ ಪ್ರದೇಶದಲ್ಲಿ ಇರ್ಬೋದು, ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳಿಗೆ ಮೌಖಿಕವಾಗಿ ಒಂದು ಸೂಚನೆ ಕೊಟ್ಟಿರ್ತಾರೆ. ವಿದ್ಯುತ್ ಬಿಲ್ನ ಬಾಕಿ ಮೊತ್ತವನ್ನ ವಸೂಲಿಗೆ. ಮೊದಲೆಲ್ಲ ಒಬ್ಬರೇ ಬರೋರು ಅಥವಾ ಇಲ್ಲೆಲ್ಲ ಕಟ್ತಿದ್ರು, ಆನ್ಲೈನ್ ಕಟ್ಟಿಸ್ತಾ ಇದ್ರು. ಅವ್ರ ಮನೇಲಿ ಯಾವ ಕುಟುಂಬದ ಯಜಮಾನ ಇರಲಿ ಇಲ್ಲದೆ ಇರಲಿ, 1 ತಿಂಗಳು ಬಾಕಿ ಇದ್ರು ಕೂಡ ಬಂದು ಕಟಿಂಗ್ ಪ್ಲೇಟ್ ಹಿಡ್ಕೊ ಬರ್ತಾರೆ, ಕಟ್ ಮಾಡಿ ಅಂದ್ರೆ ಸಂಪರ್ಕ ಕಡಿತ ಮಾಡಿ ಹೋಗ್ತಾ ಇದ್ದಾರೆ. ಬಹುಶಃ ನಮ್ಮ ಇವತ್ತು ಪೊಲೀಸ್ ಸಿಬ್ಬಂದಿ ಹೇಳಿದ್ರು 6ನೇ ತಾರೀಕು ನಿಮ್ಮ ಬಿಲ್ಲನ್ನ ಮೊತ್ತ ಅವರು ಕಟ್ಟಿದ್ದಾರೆ. ಇವತ್ತು ಬೆಳಗ್ಗೆ ನೀವು ಕಟ್ಟಿಲ್ಲ ಅಂತ ಹೋಗಿ ಮತ್ತೆ 4-5 ಜನ ಹೋಗ್ಯಾರಂತೆ, ಬಾಗಿಲೆಲ್ಲ ಬಿಡಿದ್ರು. ಅವ್ರು ರಾತ್ರಿ 4-5 ಗಂಟೆಗೆ ಮಲಗ್ಯಾರ ಪಾಪ ಹೋಗಿ. ಹಾಗಾಗಿ ನಿಮಗೆ ಕಟ್ಟಿದ್ದು ಗೊತ್ತಾಗಲ್ಲ. ನಾನು ನಮ್ಮ ಪದಾಧಿಕಾರಿ ಒಬ್ಬರದು ಡಿಸ್ಕನೆಕ್ಟ್ ಮಾಡಿಬಿಟ್ಟೆ. ಅವ್ರು ಇರಲಿಲ್ಲ, ಯಾರು ಹುಡುಗರು ಅಂಗಡಿ ಬಿಟ್ಟು ಹೋಗಿ. ಆ ಸಂದರ್ಭದಲ್ಲಿ ನಾನು ಫೋನ್ ಮಾಡಿದ್ದೆ ಯಾರೋ AW ಕಿರಣ್ ಕುಮಾರ್, ನೀವಲ್ಲ? 100 ರೂಪಾಯಿ ಇದ್ರೆ ಕಟ್ ಮಾಡ್ತೀವ್ರಿ ಅಂತ ಹೇಳಿದ್ವಿ. ಇವತ್ತು 30ರಿಂದ 35 ಸಾವಿರ ಕುಟುಂಬಗಳು ಬೀದಿ ಬಂದಿದ್ದಾವೆ. ಈ ವಿದ್ಯುತ್ ಉತ್ಪಾದನೆಗಾಗಿ ಭೂಮಿ ಕಳ್ಕೊಂಡು ನಾವು ನಿಮ್ಮಂತವ್ರ ಹತ್ರ ಬಂದು 100 ರೂಪಾಯಿಗೆ ಬೀದಿಗೆ ಬಂದು ಬೇವರ್ಸಿಗಳ ತರ ನಿಲ್ಲ ಪರಿಸ್ಥಿತಿ ಆಗಿದೆ. ಇವತ್ತು ಬೇವರ್ಸಿಗಳು ಮಾಡ್ಕೊಂಡಿದ್ದೀವಿ. 100 ರೂಪಾಯಿಗೂ ವಿದ್ಯುತ್ ಕಟ್ ಮಾಡ್ತೀರಿ, ಆದ್ರೆ ನಿಮ್ಮಿಂದ ಗುಣಮಟ್ಟದ ಸೇವೆ ಸಿಗ್ತಾ ಇದೆಯಾ? ನಮಗೆ ಎಲ್ಲ ಕಾನೂನುಬದ್ಧವಾಗಿ ಮಾಡ್ತಾ ಇದ್ದೀರಾ? ನಮ್ಮ TC, ಒಂದು ರೈತರ TC ಸುಟ್ಟೋದ್ರೆ ಬದಲಾವಣೆ ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತೀರಿ? ನಿಮ್ ಇಲಾಖೆ ಏನ್ ಹೇಳುತ್ತೆ? ನನಗೂ ಅನುಭವ ಇದೆ. ಆಟೋ ಮಾಡ್ಕೊ ಬಂದು ಹೆರ್ಕ ಹೋಗ್ರಿ ಅಂತೀರಿ 15 ದಿವಸ ಆದ್ಮೇಲೆ. ಅದಕ್ಕೆ ಆಯಿಲ್ ತಗೊಬಂದು ಹಾಕ್ತಾಡ್ರಿ ಅಂತೀರಿ. ಮುರ್ಕಲು TCನ 3 ದಿವಸಕ್ಕೂ ನೀವೇ ರಿಪೇರಿ ಮಾಡೋದು, ನೀವೇ ಹಾಳು ಮಾಡೋದು. ಅಲ್ಲಿ ಹೋಯ್ದ ತಕ್ಷಣ ಮತ್ತೆ ರೈತರು ಎಲ್ಲ IP ಸೆಟ್ನರ್ ಎಲ್ಲರ ಹತ್ರನೂ 2,000 1,000 ಕಲೆಕ್ಷನ್ ಮಾಡಿ ಎಲ್ಲ ಸಂತೆನೂ ಗೊತ್ತಿದೆ ನಮಗೆ. ನಾವು ಬಹಳ ಗೌರವದಿಂದ ನಿಮಗೆ ಫೋನ್ ಮುಖಾಂತರ ಮಾತಾಡಿ ಸರ್ ಹಿಂಗಾಗಿದೆ ಅಂತ. ಆದ್ರೆ ಈ ಲೆವೆಲಿನ ಉತ್ತರ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ ನಿಮ್ಮಿಂದ. ಯಾವ ಲೆಕ್ಕ ಅನ್ರಿ ನೀವು? ನಿಮ್ಮ ಮಂತ್ರಿಗೂ ಕೇಳ್ತೀವಿ ನಡು ರಸ್ತೆ ನಿಲ್ಸ್ಕೊಂಡು. ನೀವು ನೌಕರರು ಅಷ್ಟೇ, ಈ ಇಲಾಖೆಯನ್ನ ಜವಾಬ್ದಾರಿ ತಗೊಂಡವ್ರಲ್ಲ. ಗುತ್ತಿಗೆ ತಗೊಂಡಿರೇನ್ರಿ? ಗುತ್ತಿಗೆ ತಗೊಂಡಿದ್ದೀರಾ? ಇಲ್ಲ ಅಲ್ಲ ಸೇವಕರು. ಯಾಕೆ ನೀವು ಆ ರೀತಿ ಮಾತಾಡ್ತೀರಿ? ನನಗೆ ಹುಚ್ಚಿಡಿದ್ರಿ. ನಾನೇ ತಾನೇ ಫೋನ್ ಮಾಡಿರೋದು. 100 ರೂಪಾಯಿ ಇದ್ರು ಕಟ್ ಮಾಡ್ಬಿಡ್ತೀರಿ ನೀವು. ಏನ್ ಆದೇಶ ಕೊಡಿ ನನಗೆ. ಆದೇಶ ನಿಮ್ದು ಏನೇನಿದೆ ಸರ್ಕ್ಯುಲರ್ ಕೊಡಿ. ಒಂದು ಭಾಗ ಮುಂದುವರೆದಿದೆ. ನೀವು ಸುಮಾರು 50 ರೂಪಾಯಿ ಇರ್ಬೋದು, 100 ರೂಪಾಯಿಗೆ ಒಂದು ಬಿಲ್ಲನ್ನು ಕಟ್ಟದೇ ಇರುವಂಥ ರೈತರ ವಿರುದ್ಧ ನೀವು ಅಮಾನವೀಯವಾಗಿ ವರ್ತಿಸ್ತಾ ಇದ್ದೀರಲ್ಲ, ಅದನ್ನು ಇವತ್ತು ನಾವು ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ಅಂದರೆ ಈ ಗ್ಯಾರಂಟಿ ಯೋಜನೆಗಳಿಂದ ಅಧಿಕಾರಿಗಳಿಗೆ ಒಂದು ರೀತಿ ಬಿತ್ತ ನೆತ್ತಿಗೇರಿದೆ. ಅದರಲ್ಲೂ ನಮ್ಮ ರಾಜಕಾರಣಿಗಳಿಗೂ ನೆತ್ತಿಗೇರಿಬಿದೆ. ಅವರಿಗೆ ಬೇರೆ ಯಾವುದು ಕಾಣ್ತಾ ಇಲ್ಲ, 5 ಗ್ಯಾರಂಟಿನೇ ಕಾಣೋದು. ನಿನ್ನೆ ನಾವೊಂದು ವಿಚಾರಕ್ಕಾಗಿ ಮೊನ್ನೆ ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಜೊತೆ ಮಾತಾಡಿದೆ. ರಾಜ್ಯ ಸರ್ಕಾರ ಒಂದು ಸುತ್ತೋಲೆಯನ್ನು ಕಳಿಸ್ಕೊಡುತ್ತೆ. 2024 ಜೂನ್ 15 ಒಳಗಾಗಿ ನಿಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಸರ್ಕಾರದ ಬಹುಮುಖ್ಯ ಒಂದು ಜನೋಪಯೋಗಿ ಕೆಲಸ ಆದಂಥ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಗಡುವನ್ನು ಕೊಟ್ಟಿರ್ತಾರೆ. ನಾನು ಆ ವಿಚಾರವಾಗಿ ನೀವು ಯಾಕೆ ಮಾಡಿಲ್ಲ ಅಂತ ಕೇಳಿದಾಗ, ಹೌದು ಮಾಡೋಕ್ಕಾಗಿಲ್ಲ, ಏನು ಇವಾಗ ಅಂತ ಒಬ್ಬ ಮಾನ್ಯ ಜಿಲ್ಲಾಧಿಕಾರಿಗಳು ನನ್ನ ಪ್ರಶ್ನೆ ಮಾಡ್ತಾರೆ. ಇದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನೀವು ಜನರ ಸೇವಕರು, ಮಹಾರಾಜರಲ್ಲ. ಮೊದಲ ಬಾರಿಗೆ ಗಡಿ ಸ್ಥಾವರ ಆದಂಥ ಅವತ್ತಿನ KGF ನೋಡಿ ಹಾಗೂ KGF ಹಾಗೂ ಬೆಂಗಳೂರಿನ ಮಹಾನಗರಕ್ಕೆ ಒಂದು ವಿದ್ಯುತ್ತನ್ನು ಕೊಡುವಂಥ ಯೋಜನೆಯನ್ನು ಆ ದಿವಸ ಜಲ ವಿದ್ಯುತ್ ಸಂಗ್ರಹ ಸ್ಥಾಪನೆಯಾಗಿ ಈ ಇಲಾಖೆ ಬಹುಶಃ ಅವತ್ತಿಂದ ಇವತ್ತಿನವರೆಗೂ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಅಣು ವಿದ್ಯುತ್ ಸ್ಥಾವರ ಇರ್ಬೋದು, ಜಲ ವಿದ್ಯುತ್ ಸ್ಥಾವರ ಇರ್ಬೋದು, ಹಾಗೂ ಸೋಲಾರ್ ಸಿಸ್ಟಮ್ ಇರ್ಬೋದು, ಉಷ್ಣ ವಿದ್ಯುತ್ ಸ್ಥಾವರಗಳು ಇಡೀ ರಾಜ್ಯಾದ್ಯಂತ 3 ಮೆಸ್ಕಾಂ ಕಚೇರಿಗಳನ್ನು ಇವತ್ತು ಎಸ್ಕಾಂ ಇರ್ಬೋದು ಹಾಗೂ ಎಸ್ಕಾಂ ಈ ಅವಧಿಯ ಗುಂಪುಗಳಾಗಿ ರಾಜ್ಯಾದ್ಯಂತ ಸಕ್ರಿಯವಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾವೆ.
ಈಗ ವಿಚಾರವೇನೆಂದ್ರೆ ಮೆಸ್ಕಾಂನ ಅಧಿಕಾರಿಗಳು ರೈತರು ಮತ್ತು ಸರ್ಕಾರದ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೊನ್ನೆ ನಾವೊಂದು ಇದೇ ಸ್ಟೇಟ್ಮೆಂಟ್ ಅಲ್ಲಿ ಯಾರು ಈ ರಾಜ್ಯದ ಇಂಧನ ಸಚಿವರು ಹೇಳ್ತಾರೆ. ಆದ್ರೆ ಇವರು ಸೇತುವೆಯಾಗಿ ಕೆಲಸ ಮಾಡ್ತಾ ಇಲ್ಲ. ಸಾಕ್ಬಿಡಿ, ಅದು ಬೇಡ ಬಿಡಿ. ದುರ್ನಡತೆಯಿಂದ ಎಲ್ಲರೂ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮಾನ್ಯ ಕರ್ನಾಟಕದ ಕನ್ನಡ ಸರ್ಕಾರ ತಮ್ಮ 5 ಗ್ಯಾರಂಟಿಗಳಿಗೆ ಸುಮಾರು 56,000 ಕೋಟಿ ರೂಪಾಯಿಗಳನ್ನು ಇವತ್ತು ಖರ್ಚು ಮಾಡ್ತಾ ಇದೆ. ಕೇವಲ ಒಂದು 100 ರೂಪಾಯಿಗಾಗಿ ಮನುಷ್ಯತ್ವ ಇಲ್ಲದ ಅಧಿಕಾರಿಗಳು ಅಮಾನವೀಯವಾಗಿ ವರ್ತಿಸಿ ಇವತ್ತು ಹಳ್ಳಿಯ ರೈತರ ಜೊತೆಗೆ ವರ್ತಿಸುತ್ತಿರುವಂಥ ಬೇಜವಾಬ್ದಾರಿತನವನ್ನು ಇವತ್ತು ಶಿವಮೊಗ್ಗ ಜಿಲ್ಲಾ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತಾ ಇದೆ. ನಾಯಕತ್ವದ ಅಡಿಯಲ್ಲಿ ಈ ದಿವಸ ಸಾಗರದ ಮೆಸ್ಕಾಂ ಕಚೇರಿಯಲ್ಲಿ ಒಂದು ಪ್ರತಿಭಟನೆಯನ್ನ ಆಯೋಜನೆಯನ್ನ ಮಾಡಿರುತ್ತೇವೆ. ಈ ಒಂದು ಕರೆಗೆ ಹೋಗ್ಬಿಟ್ಟು ನಮ್ಮ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರೈತ ಸಂಘದ ಕಾರ್ಯಕರ್ತರು ಇದ್ದೀರಿ. ನಮ್ಮೆಲ್ಲ ಮಾತಾಡೋದು ಅಗತ್ಯ ಇಲ್ಲ. ನೀವು ಹೇಗೆ 1 ನಿಮಿಷ ಈ ಕಡೆ ಬನ್ನಿ. ಅದು ಬೆಳಗ್ಗೆ ಹೇಳಿದ್ನಲ್ಲ ನಾನು, ಒಂದು ವೆಹಿಕಲ್ ಇದು ಬಂದು ಸೂಚನೆ ಕೊಟ್ಟರು ಮತ್ತೆ ತೆಗಿಲ್ಲ ಅಂದ್ರೆ ಕೊಡಿ ಮೈಕ್ ಬರ್ರಿ ನಮ್ಮ ಗಾಡಿ. ಬ್ರೋ ಅಡ್ಡ ಬರ್ಬೇಡಿ. ರೈತರನ್ನು ವಂಚಿಸುತ್ತಿರುವ ಮೆಸ್ಕಾಂ ಅಧಿಕಾರಿಗಳಿಗೆ, ರೈತರನ್ನು ವಂಚಿಸುತ್ತಿರುವ ಮೆಸ್ಕಾಂ ಅಧಿಕಾರಿಗಳಿಗೆ ಅಯ್ಯಯ್ಯೋ, ವಂಚಿಸುತ್ತಿರುವ ಮೆಸ್ಕಾಂ ಅಧಿಕಾರಿಗಳಿಗೆ, ರೈತರನ್ನು ವಂಚಿಸುತ್ತಿರುವ ಮೆಸ್ಕಾಂ ಅಧಿಕಾರಿಗಳಿಗೆ ಸಂಘಕ್ಕೆ ಏನೇ ಬರಲಿ, ಏನೇ ಬರಲಿ, ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ. ಇದ್ಲ ನೋಡ್ರಿ ಇಲ್ಲಿ. ಉತ್ತರ ಕೊಡ್ತೇವೆ ಸರಿಯಾಗಿ. ಪಾಪ ರೈತರು ಅಷ್ಟಲ್ಲಿ ಬಂದವರು ಅಲ್ಲೇ ಹಾಕೋಣ ನೋಡಿಲ್ಲ. ಯಾವುದೇ ರೈತರಿಗೆ ಅನ್ಯಾಯವಾದ ನಾವ್ಯಾರು ಬಿಡೋದಲ್ಲ. ಇವತ್ತು ಹೋರಾಟ ಇವತ್ತಿನ ಮಾತ್ರಕ್ಕಲ್ಲ, ಇದು ಅಹೋರಾತ್ರಿ ಆದ್ರೂ ಆಗುತ್ತೆ. ನಮಗೆ ಇಲ್ಲಿವರೆಗೂ ನಮಗೆ ಏನ್ ಆಗ್ಬೇಕು, ನಮ್ಗೆ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಸಂಜೆವರೆಗೆಲ್ಲ ಇವತ್ತು ಆಗುತ್ತೆ, ನಾಳೆ ಆಗುತ್ತೆ, ಕಂಟಿನ್ಯೂ ಆಗುತ್ತೆ. ದಯವಿಟ್ಟು ರೈತ ಬಗ್ಗೆ ಕಡಿಗಿಸ್ಬೇಡ್ರಿ. ರೈತ ದೇಶದ ಬೆನ್ನೆಲುಬು. ನೀವು ರೈತನ ಬಿಟ್ರಿ ಅಂದ್ರೆ ಬದುಕೋದು ಕಷ್ಟ. ನೀವು ರೈತರ ಮಾತ್ರ ಯಾವ್ದು ಕಡೆಗೆ ದುಡ್ಡು ಕೊಡಕ್ ಹೋಗ್ಬೇಡ್ರಿ. ಆಮೇಲೆ ಪ್ರತಿ ತಿಂಗಳು ಅದೇ ಡೇಟಿಗೆ ದುಡ್ಡು ಕಟ್ಟಬೇಕು ಅಂದ್ರೆ ನಮ್ಗೆ ಪೇಮೆಂಟ್ ಬರ್ತಾ ಇಲ್ಲ. ತಿಂಗಳ 5ನೇ ತಾರೀಕಿಗೆ ಸಂಬಳ ಬಂತು, 6 ಕಟ್ತೀವಿ, 7 ಕೊಟ್ಟು ಹಾಗೇನು ಮಾಡಲ್ಲ. ನಮಗೊಮ್ಮೆ 6 ತಿಂಗಳು ಸಿಗುತ್ತೆ, ವರ್ಷ ಸಿಗುತ್ತೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತವೆ. ಸಾಗರ ತಾಲೂಕಿನಲ್ಲಿ ಮೆಸ್ಕಾಂ ಇಲಾಖೆ ಅಧಿಕಾರಿಗಳು ಅವರ ಸಿಬ್ಬಂದಿಗಳನ್ನ ಬಳಸಿಕೊಂಡು ನಗರ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಬಿಲ್ ಬಾಕಿ ಮೊತ್ತದ ವಸೂಲಿ ನೆಪ ಒಡ್ಡಿ
ನಮ್ಮ ರೈತರು ಇರ್ಬೋದು, ಸಣ್ಣ ಪುಟ್ಟ ವ್ಯಾಪಾರಿಗಳಿರ್ಬೋದು, ನಗರ ಪ್ರದೇಶದ ಜನರು ಇರ್ಬೋದು, ಕಿರುಕುಳ ಮಾಡ್ತಾ ಇದ್ದಾರೆ ಅವ್ರಿಗೆಲ್ರಿಗೂ ಕೂಡ. ಆಮೇಲೆ ಒಂದು ತಿಂಗಳು ಬಿಲ್ಲು 100-200 ರೂಪಾಯಿ ಬ್ಯಾಲೆನ್ಸ್ ಇದ್ರೂ ಕೂಡ ಸಂಪರ್ಕ ಕಡಿತಗೊಳಿಸ್ತಾ ಇದ್ದಾರೆ. ಕಡಿತಗೊಳಿಸಿ ಆಮೇಲೆ ಅವ್ರ ಬಿಲ್ಲನ್ನು ಮೊತ್ತವನ್ನು ಪಾವತಿ ಮಾಡಿದ್ರೂ ಕೂಡ ಒಂದು 4 ದಿವಸ 5 ದಿವಸ 6 ದಿವಸ ಆದರೂ ಕೂಡ ವಿದ್ಯುತ್ ಸಂಪರ್ಕ ಕೊಡ್ತಾ ಇದೆ. ಬಹುಶಃ ನಾನು ಈ ಅಧಿಕಾರಿಗೆ ಫೋನ್ ಮಾಡಿ ವಿಚಾರಿಸಿದಾಗ, ಹೌದ್ರಿ 100 ರೂಪಾಯಿ ಇದ್ರೂ ನಾವು ಡಿಸ್ಕನೆಕ್ಟ್ ಮಾಡ್ತೀವಿ ಅಂತೇಳಿ ಹೇಳ್ತಾರೆ ಉದ್ದಟತನದಿಂದ. ನಾವು ಭಾಳ ನೋವಾಗಿದೆ. ಯಾಕೆ ನಮ್ಮ ತಾಲೂಕಿಗೆ ಈ ನೋವು ಅಂತಂದರೆ, ಈ ತಾಲೂಕಿನಲ್ಲಿ ಲಿಂಗನಮಕ್ಕಿ ಜಲಾಶಯ ವಿದ್ಯುತ್ ಉತ್ಪಾದನೆ ಮಾಡಲಿಕ್ಕೆ ಏನು ಜಲಾಶಯ ನಿರ್ಮಾಣ ಆಯಿತು, ಇವತ್ತು ಉತ್ಪಾದನೆ ಆಗ್ತಿದೆ, ರಾಜ್ಯಾದ್ಯಂತ ಅದರ ಬೆಳಕು ಸಿಗ್ತಾ ಇದೆ. ನಾವು 100 ರೂಪಾಯಿಗೆ ಬಿಲ್ ಕಟ್ಟಿಲ್ಲ ಅಂಥೇಳಿ ಬೇವರ್ಸಿಗಳ ರೀತಿ ಡಿಸ್ಕನೆಕ್ಟ್ ಅಂದರೆ ಸಂಪರ್ಕ ಕಡಿತಗೊಳಿಸ್ಕೊಂಡು ಬೀದಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಆಗಿದೆ. ಇದನ್ನು ನಮ್ಮ ಜನಪ್ರತಿನಿಧಿಗಳು, ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಇನ್ನೂ ಅರ್ಥ ಆಗಿಲ್ಲ. ಅವರು ಯಾಕೋ ಗೊತ್ತಿಲ್ಲ, ಮೌನವಾಗಿದ್ದಾರೆ. ಈ ಅಧಿಕಾರಿಗಳ ದಬ್ಬಾಳಿಕೆಯನ್ನು, ಜನರ ಮೇಲೆ ಏನು ದಬ್ಬಾಳಿಕೆ ನಡೀತಾ ಇದೆ ಇದನ್ನೆಲ್ಲ ಕಂಡು ಕಾಣದಂತೆ ಮೌನವಾಗಿದ್ದಾರೆ. ಹಾಗಾಗಿ ಇವತ್ತು ಬಂದಿದ್ದೇವೆ. ಈ ಅಧಿಕಾರಿಗಳು ಎಲ್ಲರಿಗೂ ಕೂಡ ನಾವು ನಮ್ಮ ತಾಲೂಕಿನ ತ್ಯಾಗ ಏನು, ನಮ್ಮ ಜಿಲ್ಲೆಯ ತ್ಯಾಗ ಏನು ಅಂಥೇಳಿ ತಿಳಿಸ್ತಾ ಇದ್ದೇವೆ. ಅವ್ರ ಇಲಾಖೆಗೆ ತಿಳಿಬೇಕು, ಸರ್ಕಾರಕ್ಕೆ ತಿಳಿಸ್ತಾ ಇದ್ದೇವೆ. ಹಾಗಾಗಿ ಅಹೋರಾತ್ರಿ ಧರಣಿ ಇದೆ. ನಮ್ಮ ತಾಲೂಕಿಗೆ ನಿರಂತರವಾಗಿ ನಿಲುಗಡೆ ಇಲ್ಲದೆ ಇರತಕ್ಕಂಥ ಗುಣಮಟ್ಟದ ವಿದ್ಯುತ್ ಸರಬರಾಜು ಆಗಬೇಕು ಅನ್ನೋದು ಬಹುದೊಡ್ಡ ಬೇಡಿಕೆ ಇದೆ ನಮ್ಮದು ಸರ್ಕಾರದ ಮಟ್ಟಕ್ಕೆ. ನಮ್ಮ ತಾಲೂಕಿಗೆ, ನಮ್ಮ ತ್ಯಾಗಕ್ಕೆ ನಿಲುಗಡೆ ಇಲ್ಲದೆ ಇರೋ ರೀತಿ ನಿರಂತರವಾದ ಗುಣಮಟ್ಟದ ವಿದ್ಯುತ್, ಅದು ರೈತರಿಗೆ ಮತ್ತು ಗ್ರಾಹಕರಿಗೆ ಎಲ್ರಿಗೂ ಕೂಡ ನಿರಂತರವಾಗಿ ಯಾವುದೇ ಲೋಡ್ ಶೆಡ್ಡಿಂಗ್ ಇರಬಾರ್ದು, ಆ ರೀತಿಯ ವಿದ್ಯುತ್ ನಮಗೆ ಕೊಡಬೇಕು ಅಂತೇಳಿ ನಮ್ಮ ಬಹುದೊಡ್ಡ ಬೇಡಿಕೆ ಇದೆ. ಆ ಬೇಡಿಕೆ ಈಡೇರೋವರೆಗೂ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ನಡೆಸ್ತಾ ಇರ್ತೇವೆ. ಯಾವ ಅಧಿಕಾರಿಗಳ ದಬ್ಬಾಳಿಕೆಗೂ ಬಗ್ಗೋರಲ್ಲ. ನಮ್ಮನ್ನ ಗೌರವಿಸದೇ ಇರೋ ಯಾವನ್ನು ಗೌರವಿಸೋ ಪ್ರಶ್ನೆ ಇಲ್ಲ. ಏನಂತೀರ? ಹೇಗೆ ಇದೆ, ನಾವು ಬಡವರೇ ಇರ್ಬೋದು, ರೈತರೇ ಇರ್ಬೋದು, ನಮ್ಮನ್ನ ಗೌರವಿಸದೇ ಇರೋ ಯಾವನ್ನೂ ಗೌರವಿಸೋದಿಲ್ಲ ನಾವು. ಹೌದು, ಯಾವನ್ನೂ ಗೌರವಿಸೋದು. ಅದು ನೀವೇ ಇರಲಿ, ನಿಮ್ಮ ಮಂತ್ರಿಯೇ ಇರಲಿ, ಯಾವನ್ನೂ ಗೌರವಿಸೋ ಪ್ರಶ್ನೆ ಇಲ್ಲ. ಹಾಗಾಗಿ ಈ ಕೂಡಲೇ ಆ ವ್ಯಕ್ತಿಗೆ ಏನು ನಷ್ಟ ಆಗಿದೆ ಅದನ್ನು ಭರಿಸಬೇಕು. ಆ ನಂತರ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬರಬೇಕು, ನಿಮ್ಮ SCನೂ ಬರಬೇಕು. ಇನ್ನೂ ಹಲವಾರು ದೊಡ್ಡ ದೊಡ್ಡ ಗಂಭೀರವಾದ ಪ್ರಶ್ನೆಗಳಿದ್ದಾವೆ, ನಮ್ಮವು ಸಮಸ್ಯೆಗಳಿದ್ದಾವೆ. ಎಲ್ಲವನ್ನೂ ಬಗೆಹರಿಸ್ಕೊಂಡೇ ಹೋಗೋದು ನಾವು ಇಲ್ಲಿಂದ. ಮತ್ತೆ ಯಾರು ಅಧ್ಯಕ್ಷರು ಮಾತಾಡಿ. ಇವತ್ತಿನ ಚಳುವಳಿ ಯಾಕೆ ಮಾಡಿದ್ದೀವಿ, ಯಾಕೋಸ್ಕರ ಇಷ್ಟು ಜನ ಬಂದಿದ್ದೀವಿ ನಿಮಗೆಲ್ಲ ಗೊತ್ತಾಗಿದೆ. ನಮಗೆ ನಾಚಿಕೆ ಆಗ್ತದೆ. ನಮ್ಮ ಅಧ್ಯಕ್ಷರು ಹೇಳಿದಂಗೆ 100 ರೂಪಾಯಿಗೋಸ್ಕರ 150 ರೂಪಾಯಿಗೋಸ್ಕರ ನೀವು ಒಬ್ಬರ ವಿತೌಟ್ ಏನು ಇಂಟಿಮೇಷನ್ ನೀವು ಕಟ್ ಮಾಡ್ತೀರಿ. ಪಾಪ ಅವರಿಗೆ 20-30 ಸ್ವಲ್ಪ ಲಾಸ್ ಆಗ್ತದೆ. ನೀವು ತುಂಬಿಕೊಡೋರು ಯಾರು? ಸಾಮಾನ್ಯವಾಗಿ ಎಲ್ಲರೂ ರೈತರೇ, ಅವರೇನು ಬಿಸ್ನೆಸ್ ಮ್ಯಾನ್ ಅಲ್ಲ, ಅವ್ರು ರೈತರೇ. ಅವರು ಕೂಡ ಅವ್ರು ಹೊಲದಲ್ಲಿ ಇದ್ವಿ, ಫೋನ್ ಮಾಡಬೇಕಾದ್ರೆ ಫೋನ್ ಮಾಡಿದಾಗ ಹೊಲದ ಇದ್ವಿ, ನಾಳೆ ಬಂದು ಕಟ್ತೀವಿ, ನಾಳೆ ಕಟ್ತೀವಿ ಅಂದರೂ ಕೂಡ ಅದೇ ತಕ್ಷಣ ಅವನೇ ಕಟ್ ಮಾಡಿದಿರಿ. ಅವ್ರು ಒಬ್ಬರದಲ್ಲ, ನಮ್ಮದು ಸಮೇತ, ನನ್ನ ಸ್ವಂತ ಕೂಡ ನಂದು ಎಷ್ಟು ಸಾಮಾನ್ಯವಾಗಿ 500 ರೂಪಾಯಿ 600 ರೂಪಾಯಿ ಬಿಲ್ ಬರ್ತೈತೆ ಮೊದಲು. ಈಗೇನು ಪುಕ್ಕಟ್ಟೆ ಕೊಟ್ಟಿರಲ್ಲ, ಕೊಟ್ಟಮೇಲೆ ಸಡನ್ಲಿ ಅದು 1000 ಮೇಲೆ ಹೋಗಿದೆ ಇಮಿಡಿಯೇಟ್ಲಿ. ನಾನು ಕಮರ್ಷಿಯಲಿಂದು ಅಲ್ಲ, 1000 2000 ಫಸ್ಟ್ ತಿಂಗಳಿಗೆ, 2 ತಿಂಗಳಿಗೆ 3000 ಬಂತು, ಮತ್ತು 5000, ಒಟ್ಟು 3 ತಿಂಗಳ ಬಿಲ್ಲು 11,000 ರೂಪಾಯಿ ಬಂದು 11,000 ರೂಪಾಯಿ. ನಾನು ಬಂದು ಇಲ್ಲಿ 2,000 ಕೇಳ್ಕೊಂಡೆ, ಸರ್ ಹಿಂಗೆ ಆಗಿದೆ, ಸ್ವಲ್ಪ ಬಂದು ನೋಡಿ ಅಂತೇಳಿ. ಇಲ್ಲ ನಾವು ಚೆಕ್ ಮಾಡ್ತೀವಿ ಅಂದರು. ಸಾಮಾನ್ಯವಾಗಿ 1-2 ತಿಂಗಳ ಮೇಲೆ ಬಂದು ಚೆಕ್ ಮಾಡಿದ್ರು. ಇಲ್ಲ ನಿಮ್ಮ ಫಾಲ್ಟ್ ಇದೆ, ಇದು ನಂದೇನು ಫಾಲ್ಟ್ ಇದೆ, ನನ್ನ ಅಲ್ಲಿ ಮಷಿನರಿ ಇದೆಯಾ, ಮತ್ತೆ ಇದನ್ನ ಉಪ್ಕೊಂಡು ಯೂಸ್ ಮಾಡ್ತೀವಿ, ಏನೂ ಇಲ್ಲ, ಎಲ್ಲ ಲೀಕ್ ಆಗ್ತಿದೆ, ನೀವು ಕಟ್ಟಬೇಕು. ನಾನೇ ಕಪ್ಪ ಕಟ್ಟಲದಲ್ಲ, अगर लीक आपके गए, ये मेरा थोड़ी प्रॉब्लम है, तुमको समझ में आना चाहिए ना. ऐसे बात की उनका बात बोल रहे कि नहीं हम भर सकता नहीं है, तो आप ही भरना. मैंने 2 टाइम उसको, एक टाइम 500 भरा, 500 भरा, सॉरी 1 टाइम 500 ರೂಪಾಯಿ ತುಂಬಿದ್ದೀನಿ, ಇನ್ನೊಂದು ಸರಿ 300 ರೂಪಾಯಿ ತುಂಬಿದ್ದೀನಿ, ಟೋಟಲ್ 800 ರೂಪಾಯಿ ತುಂಬಿದ್ದೀನಿ, ಇನ್ನೂ 300 ಬಾಕಿ ಇದೆ. ನಾನು ಈಗ ನೋಡ್ತಾ ಇದ್ದೀನಿ ಕಟ್ ಮಾಡಿ ಯಾವ ಬರ್ತಾರಂತೆ. ನಾನು ಯೂಸ್ ಆಗೋದು ಬರೀ 500-600 ರೂಪಾಯಿ. ಅಂದರೆ ಏನು ಪುಕ್ಷಟೆ ಕೊಡ್ತೀವಿ, ಬಿಟ್ಟಿ ಬಗ್ಗೆ ಕೊಡ್ತೀವಿ, ಆಮೇಲೆ 200 ವೋಟ್ ಪೀ ಕೊಡ್ತೀವಿ, ಎಲ್ಲ ಒಟ್ಟಲ್ಲಿ ಸುಳ್ಳು. ಹೇಳ್ಬೇಕಂದ್ರೆ ಹೆಂಗಪ್ಪ ಸುಳ್ಳು ಅಂದರೆ, ಇವರು 200 ಹೇಳಿದ್ರು, 200 ಇಳಿತಂದ. ಅದು ಹೆಂಗೆ ಅದ, ಅಕ್ಕ ಬಿಡಬೇಡ, ಹೋಗ್ಬೇಡ, ಬಾವ ಬಿಡಬೇಡ, ಏನೇನು ಮಾಡಿದ್ವಿ ಅರ್ಥ ಆಯ್ತಾ? ಇವ್ರು ಏನು ಮಾಡಿದ್ರಪ್ಪ ಅಂದರೆ, ಅವರೇ ತೆಗೆದು ಒಬ್ಬರದಪ್ಪ 10 ವೋಲ್ಟ್ ಬರ್ತದೆ ಇದು ಯೂನಿಟು, ಒಬ್ಬೊಂದು 20 ಯೂನಿಟು, ಒಬ್ಬೊಂದು 30 ಯೂನಿಟು. ಆ 20-30 ಬರೋರಿಗೆ ಅಷ್ಟೇ ಮಾತ್ರ. ಆ 30 ಮೇಲೆ ಹೋಯ್ತು ಅಂದ್ಕೊಂಡ್ರೆ ಅವರಿಗೆ ಬಿಲ್ ಹೆಂಗೆ ಬರೇ ಅಂದರೆ ಸ್ಕ್ವೇರ್ ಆಗ್ತಿ 10 ಪಟ್ಟು, 10 ರೂಪಾಯಿ ಬರೀ 100 ರೂಪಾಯಿ. ಮತ್ತು ಹಾಗೆ ಕಡಿಮೆ ಅಲ್ಲ. ಹಾಗಾಗಿ ನಮ್ದು 800 ರೂಪಾಯಿ ಬರೋದು, 700 ಬರೋಂಥದ್ದು ಇವಾಗ ನಂಗೆ 5,000 ಬರ್ತದೆ. 5,000 ಒಂದು ಚೆಕ್ ಮಾಡಲಿ ಮಾಸ್ತೂರಿನಲ್ಲಿ ಗೊಬ್ಬರ ಅಂಗಡಿ, 5,000 ರೂಪಾಯಿ ಮಂತ್ಲಿ ಬರ್ತದೆ. 5,000 ರೂಪಾಯಿ ನನ್ನ ಫಾಲ್ಟ್, ಅದು ನಾನೇ ಕಟ್ಟಲಿ ಅದನ್ನ. ಕ್ಯಾಸಿನೋ ಇದ್ದಂಗೆ ಇವ್ರದ್ದು. ಆಮೇಲೆ ಇವ್ರ ಲೆಕ್ಕದಲ್ಲಿ ರೈತರು ಯಾರು ಗೊತ್ತಾ,
ಪಾಪ ಒಳ್ಳೆ ತಗೊಂಡು ರೈತರು ಅಂದರೆ ಇದು 500 ಎಕರೆ 1000 ಎಕರೆ ಅವ್ರು ರೈತರು, ನಾವು ಅಲ್ಲ. ಅವ್ರು ರೈತರ ಗೋಮುಖ ವ್ಯಾಘ್ರ ಅವರು. ಅವರಿಗೆ 500 ಎಕರೆ ಇದ್ದವನಿಗೆ 50 ಎಕರೆ ಬೆಂಕಿ ಬಿದ್ದು ಹೋದ್ರು ಕೂಡ ಏನು ಫರಕ್ ಆಗೋದಿಲ್ಲ. ಆದರೆ ನಮಗೆ ಅರ್ಧ ಎಕರೆ ಇದ್ದವನಿಗೆ 1 ಎಕರೆ ಇದ್ದವನಿಗೆ ಅರ್ಧ ಎಕರೆಯಲ್ಲಿ 1/4 ಎಕರೆ ಹೋದ್ರು ಕೂಡ ನಮಗೆ ಗೊತ್ತಾಗ್ತದೆ. ನಾವೇನು ಪ್ಯಾಂಟ್ ಶೂಟ್ ಹಾಕಿಂದು ಬಂದು ನಾವೇ ರೈತಲ್ಲ ಅಂತ ತಿಳ್ಕೊಬೇಡ್ರಿ. ನಿನ್ನೆ ನಾನು 2 ಬ್ಯಾರಲ್ ಔಷಧಿ ಹೊಡೆದು ಬಂದಿದ್ದೀವಿ, ನೋವು ಹೋಗ್ತಾ ಇದ್ದೀನಿ, ಬಲಿಗೆ ಆಗ್ತಾ ಇಲ್ಲ. ಅರ್ಥ ಆಯ್ತಾ? ನಾವು ಹಿಂಗಿದ್ದೀವಿ ಅಂದ ಕೂಡಲೇ ನಾವೇನು ರೈತರಲ್ಲ, ನಾವು ಸ್ಟೈಲ್ ಮಾಡಿ ಬರ್ತಿದ್ದೀವಿ ಹಂಗೆ ತಿಳ್ಕೊಬೇಡ್ರಿ. ಆದ್ರೆ ರೈತರಿಗೆ ಒಂದು ಲಿಮಿಟ್ ಬೇಕಲ್ಲ. ಯಾರ ನೀವು ಈ ರೀತಿ ದಬ್ಬಾಳಿಕೆ ಮಾಡ್ರೆ ಹಳ್ಳಿಯಲ್ಲಿ ಕಟ್ಟಾಕಿಸ್ತೀನಿ. ಎಚ್ಚರ ಏನ್ರಪ್ಪ? ಏನ್ ಬೇವರ್ಸಿಗಳು ಮಾಡ್ತೀನಿ, ನಾನು ಫೋನ್ ಕೆಲಸದ ಮಾಡ್ತೀನಿ ನಿಮ್ಗೆ. ಒಬ್ಬ ಏಡಾವಲಿ ಅನ್ಕೊಂಡ್ರೆ ಏನ್ ಸರ್ವಾಧಿಕಾರಿ ಏನ್ರಿ ನೀವು? ಯಾಕೆ ಮಾತಾಡ್ತೀನಿ ನಿಮಗೆ? ನಿಮ್ದು ಏನು ಆನ್ಲೈನ್ ಆ್ಯಪ್ ಇದೆಯಲ್ಲ ಅದ್ರಲ್ಲಿ ಹೋಗ್ತಾ ಇಲ್ಲ ಅಂತ ಅಂದ್ರೆ ಕೌಂಟ್ರಿ ಬಂದು ಕಟ್ರಿ ಅಂತೀರಾ? ಅದು ಸರಿಯಾಗಿರೋದು ಮಾಹಿತಿ ಕೊಡ್ಬೇಕಲ್ಲ ನೀವು. ಏನೋ ಐಡಿ ಹೊಡಿಬೇಕೋ ಏನೋ ನಿಮ್ದು ಏನೋ ಮತ್ತೆ ಚೇಂಜ್ ಮಾಡಿದಿರಲ್ಲ. ನನಗೆ ಬರಲಿಲ್ಲ, ನಿಮ್ದು ಯಾರೋ ಮತ್ತಿ ಬಂದವ್ರು ಬಂದು ನನ್ನ ಫೋನಲ್ಲಿ ಮಾಡ್ಕೊಂಡು ಹೋದ್ರು. ನಮ್ಮ ರೈತರು ಹಲವಾರು ಜನ ಆಯಾ ಭಾಗದ ಸಮಸ್ಯೆಗಳು ತಂದಿರ್ತಾರೆ. ರೂರಲ್ AW ಅವರೇ ಎಲ್ಲ ನೋಟ್ ಮಾಡ್ಕೊಂಡು ನಿಮಗೆ ಸಂಬಂಧಪಟ್ಟ ಅಧಿಕಾರಿಗಳು ಸೂಚನೆ ಕೊಡಬೇಕು. ಇಲ್ಲಿ ಎಲ್ಲರೂ ಸಮಸ್ಯೆಗಳಿದ್ದೇ ತಗೊಂಡ್ಬಂದಿದ್ದಾರೆ. ಎಲ್ಲದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳಗೆ ಕರ್ಕೊಂಡು ಹೋಗಿ ಯಾರ್ಯಾರ್ದು ಏನೇನಿದೆ ಸಪ್ರೇಟ್ ಆಗಿ ಕೂತ್ಕೊಂಡು ಎಲ್ಲರೂ ನೋಟ್ ಮಾಡ್ಕೊಂಡು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಲೈನ್ ಮನೆಗೆ ಸೂಚನೆ ಕೊಡಬೇಕು, ಕ್ಲಿಯರ್ ಮಾಡಿಸ್ಕೊಡ್ಬೇಕು. ನಾನು ಹೇಳಿದ್ದೀನಿ, ನೋಡೋಣ ನೀವು ಎಷ್ಟು ಕಲೆಕ್ಷನ್ ಮಾಡಿದ್ದೀರಿ, ಎಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀರಿ, ಪ್ರತಿ ತಿಂಗಳು ನಗರದಲ್ಲಿ ಇರ್ಬೋದು ರೂರಲ್ ಇರ್ಬೋದು ಮಾಡೋಣ. ಪ್ರತಿ ತಿಂಗಳಿಗೆ ಮಾಹಿತಿ ಬೇಕು. ಮಾಹಿತಿ ಹಾಕಲ್ಲ ಕೇಳ್ಬೇಕಾ? ಅದು ಹಾಗೆ ಕೊಡ್ತೀರಾ? ಹಾಗೆ ಕೊಡಬೇಕು. ಆನಂದಪುರ ಇಲ್ಲ, ನಿಮ್ಗೆ ಎಲ್ಲರಿಗೂ ಅವಕಾಶ ಇದೆ. ನಿಮ್ಗೆ ಏನೇನು ಸಮಸ್ಯೆ ಇದೆ ನೋಟ್ ಮಾಡಿಸಿ. ಯಾಕೆ ಮಾಡೋದಿಲ್ಲ ನೋಡಿ, ನೀವು ಕೆಲಸ ಹೆಚ್ಚು ಮಾಡ್ಕೊಳಕ್ಕೆ ಏನ್ ಬೇಕು ಎಲ್ಲ ಮಾಡ್ಕೊಂಡಿದ್ದೀವಿ, ನನಗೆ ಗೊತ್ತಿದೆ. ನಮ್ಮ AC ಕಂಡ್ರೆ IAS ಆಫೀಸರು ರಾತ್ರಿ 1 ಗಂಟೆ ಫೋನ್ ಮಾಡೋರು ತೆಗಿತಾರೆ. ನಂದು ರಾತ್ರಿ 1 ಗಂಟೆ ಮಾಡಿದ್ರೆ ತೆಗಿತಾರೆ, ಸ್ಪಂದಿಸ್ತಾರೆ. ಏನಾಗಿದೆ ನಿಮಗೆ? ಇನ್ನೊಂದು ತಿಂಗಳಲ್ಲಿ ನಿಮಗೆ ಸ್ಟಾರ್ಟ್ ಆಗ್ತದಲ್ವಾ? ಏನ್ ಮಾಡ್ತೀರಿ ನೋಡೋಣ. ಬಿಸಾಕ ತಂದು ಕೂರಿಸ್ತೀನಿ, ಒಂದೊಂದು ಭಾಗದಲ್ಲಿ 200 ಜನ ತಂದು ಕೂರಿಸ್ತೀನಿ. ಅಡುಗೆ ಮಾಡ್ತಾರೆ, ಅವ್ರ ಜೊತೆ ಸೇರಿ ಊಟ ಮಾಡ್ರಿ. ಅಲ್ಲ ನಿಮಗೆ ಅಷ್ಟಾದ್ರೂ ನೀವು ಅಷ್ಟೊಂದು ಬಹಳ ಕಂಡೀಷನ್ ಆಗಿ ಹೇಳಿ ಸ್ಟ್ರಿಕ್ಟ್ ಆಗಿ ಹೇಳಿದ್ಮೇಲೆ ಸಂಪರ್ಕ ಕೊಡಿಸ್ಬೇಕಲ್ಲಂದ್ರಿ. ಸಂಪರ್ಕ ಕೊಡಿಸ್ಬೇಕಾಗಿತ್ತಲ್ಲ. ಆ ಪತ್ರಕರ್ತರು ಅವ್ರೆಲ್ಲೋ ಪಾಪ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ಅವ್ರದ್ದು ಹೋಗಿ ಕಟ್ ಮಾಡಿ. ನಾನೇ ಪ್ರೆಸ್ ಮೀಟ್ ಮಾಡೋ ಸಂದರ್ಭದಲ್ಲಿ ಹೋಗಿ ಕಟ್ ಮಾಡಿದ್ದೆ. ಹೋಗ್ಲಿ, ಒಂದು ಹೇಳಿ ಹೇಗೆ ನಡ್ಕೋಬೇಕು ಅನ್ನೋದನ್ನು ತಿಳಿಸಿ. ನಿಮಗೆ ಗೊತ್ತಿಲ್ಲ ನಡವಳಿಕೆ, ಅವ್ರಿಗೇನು ಹೇಳ್ತೀರಿ? ಹಾಗಾಗಿ ಕೊಡ್ಬೇಕು ಅನ್ನೋದಿದೆ, ಅದನ್ನು ಕೊಡಿ ಆಯ್ತಾ. ಈಗ ನಿಮಗೆ ನಾನು ಹೇಳಿದೆ ಯಾವತ್ತು, ನೀವು ಕಟ್ಟಿ ಅಂದ್ಮೇಲೆ ಬಂದು ನಾನು ಕೌಂಟರ್ಲ್ಲೇ ಕಟ್ಟಿಸ್ದೆ. ಕನೆಕ್ಟ್ ಮಾಡ್ಬೇಕಾಗಿತ್ತಲ್ಲ, ಸಂಪರ್ಕ ಕೊಡ್ಬೇಕಾಗಿತ್ತಲ್ಲ. ಯಾವಾಗ ಕೊಟ್ರಿ? ನಿನ್ನೆ ಕೊಟ್ಟಿದ್ದೀರಿ. ಹೋಗಿ 25,000 ಅವರಿಗೆ ನಷ್ಟ ಆಗಿದೆ. ತುಂಬ ಕೊಟ್ಟು ಹೋಗ್ಬೇಕು ಇಲ್ಲಿಂದ. 25,000 ಅವ್ರಿಗೆ ನಷ್ಟ ತುಂಬಿಕೊಡ್ಬೇಕು. ಗೊತ್ತಾಯ್ತಲ್ಲ? ಮತ್ತೆ ಹೇಳಿದ್ದೀನಿ ಹಾಗಾಗಿ ನಡ್ಕೊಳ್ಳಿ. ಇಲ್ಲಿ ಕೇಳಿ, ಅಡವೆ ದುಡ್ಡು ಹೊಡ್ಕೊಂಡು ರೈತರು ಮನೇಲಿ ಇಟ್ಕೊಂಡಿರಲ್ಲ. ನೀವು ಹೋದ ತಕ್ಷಣ ತೆಗೆದು ಕೊಡಕ್ಕೆ ಸಂಯಮದಿಂದ ಕಾಯ್ರಿ. ಒಂದೆರಡು ಯಾಕೆ ಇಷ್ಟು ವರ್ಷ ನಡೀಲಿಲ್ವಾ? ನಿಮ್ಮ ಇಲಾಖೆ ಮುಚ್ಚೋಗಿತ್ತಾ? ನಾವು ಕೇಳಿದ್ವಿ ಏನೋ ಅಣಗಿಸ್ತೀರ ಅಂತಲ್ಲ, ಪುಕ್ಷಟೆ ಕೊಟ್ಟಿದ್ವಿ. ನಾವು ಕೇಳಿದ್ವಿ ಪುಕ್ಷಟೆ ಕೊಡ್ಲಿಕ್ಕೆ? ನಾವು ಕೇಳಿದ್ವ ಪುಕ್ಷಟೆ ಕೊಡಿ ಅಂತ? ಸರ್ಕಾರ ಕೊಟ್ಟಿದ್ದು. ಹಾಗಾಗಿ ಒಂದ್ ನಿಮಿಷ ರೀ, ನಾನು ಮಾತಾಡುವಾಗ ಯಾಕೆ ಮಧ್ಯ ಮಾತಾಡ್ತೀನಿ? ಮಾತಾಡಕ್ಕೆ ಅವಕಾಶ ಕೊಡ್ತೀನಿ, ಮಾತಾಡಿ. ಹಾಗಾಗಿ ಬಹಳ ನೋವಾಗಿದೆ ನಮಗೆ. ಸ್ವಾಭಿಮಾನದ ಪ್ರಶ್ನೆ ಇದು. ನಮ್ಮಂತವರೆಲ್ಲ, ನಮ್ಮ ರೈತರು ಯಾರೇ ಫೋನ್ ಮಾಡಿದ್ರು ಅವರಿಗೆ ಸಂಯಮದಿಂದ ಉತ್ತರ ಕೊಡೋದು ಕಲೀರಿ. ಇಷ್ಟೆಲ್ಲ ಕೆಲಸಗಳು ಮಾಡ್ಕೊಂಡು ನಾವ್ಯಾಕೆ ಬರ್ತೀವಿ? ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ನಿಮ್ಮ ಮಂತ್ರಿನೂ ಈ ರೋಡಲ್ಲಿ ಓಡಾಡಕ್ ಬಿಡಲ್ಲ, ಅಡ್ಡಾಗ್ತೇವೆ. ನೀವು ಹಿಂದೆ ಮಂತ್ರಿ ಅಡ್ಡಾಗ್ತೇವೆ. ಯಾಕಂದ್ರೆ ಆ ತಾಕತ್ತಿದೆ ರೈತರಿಗೆ, ಗೊತ್ತಿದೆಯಾ? ರಾತ್ರಿ ಫೋನ್ ಮಾಡಿದ್ರೆ ಎಲ್ರಿ ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು ಬೆಳಗ್ಗೆ ಮಾತಾಡ್ತೀನಿ ಅಂತ ಅಂದ್ರು. ಆದ್ರೆ ಮಾತಾಡೋ ಅಷ್ಟು ಸಂಯಮನೂ ಇಲ್ಲ ನಿಮಗೆ. ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕರೀರಿ, ವಿಚಾರ ಮಾಡ್ಕೊಂಡ್ ಬರ್ರಿ. ಇಲ್ಲ ಎಲ್ಲಿದ್ದಾರೆ ಹೇಳ್ರಿ, ಅಲ್ಲೇ ಹೋಗೋಣ, ಮಾತಾಡೋಣ. ಬೆಳಗ್ಗೆ ಮಾಡ್ತೀನಿ ಅಂದ್ರೆ ಮಾತಾಡ್ತೀನಿ ಅಂದ್ರೆ ಮಾತಾಡ್ಬೇಕಲ್ಲ. ನನಗೆ ಬೆಳಗ್ಗೆ ನನಗೆ ಫೋನ್ ಮಾಡಿ ಮಾತಾಡ್ಬೇಕಲ್ಲ. ನಾನೇ ಹತ್ತಿದಾಗ ಮಾತಾಡಕ್ಕಾಗಿಲ್ಲ ಅಂದ್ರೆ ಅವ್ರು ರಿಟರ್ನ್ ಮಾಡ್ಬೇಕಲ್ಲ. ಇಷ್ಟು ಜನರು ಜವಾಬ್ದಾರಿ ಹೊತ್ಕೊಂಡು ನಾನು ಏನು ಉತ್ತರ ಕೊಡ್ಬೇಕು ಇವರಿಗೆ?
ಇಷ್ಟು ವರ್ಷ ಸಿಬ್ಬಂದಿಗಳು, ನಿಮ್ಮ ಲೈನ್ಮನ್ಗಳು ಸಿಬ್ಬಂದಿಗಳು ಹಳ್ಳಿಗಾಡಿನಲ್ಲಿ ಅಣ್ಣ ತಮ್ಮಂದಿರಂತ ಇದ್ರು. ಇವತ್ತು ಅವ್ರನ್ನೆಲ್ಲ